ಕನಕಪುರ ತಾಲೂಕಿನ ಕೋಡಿಹಳ್ಳಿ ಹೋಬಳಿ ಹೊಸದುರ್ಗ ಗ್ರಾಮ ಪಂಚಾಯಿತಿಯ ಕಳೆದ ಸಾಲಿನ ಅಧ್ಯಕ್ಷರಾಗಿದ್ದ ಮಧುಸೂದನ್ ರವರ ರಾಜೀನಾಮೆಯಿಂದ ತೆರವಾಗಿದ್ದ ಅಧ್ಯಕ್ಷ ಸ್ಥಾನಕ್ಕೆ ಚುನಾವಣೆ ನಿಗದಿಯಾಗಿದ್ದ ಹಿನ್ನೆಲೆಯಲ್ಲಿ ಮಂಗಳವಾರ ಚುನಾವಣೆ ನಡೆಯಿತು. ಅಧ್ಯಕ್ಷ ಸ್ಥಾನಕ್ಕೆ ತಿಬ್ಬೇಗೌಡ ಒಬ್ಬರೇ ನಾಮಪತ್ರ ಸಲ್ಲಿಸಿದ್ದರಿಂದ ತಿಬ್ಬೇಗೌಡರವರು ಅವಿರೋಧವಾಗಿ ಆಯ್ಕೆಯಾಗಿರುವುದಾಗಿ ಚುನಾವಣಾಧಿಕಾರಿಗಳಾದ ಕ್ಷೇತ್ರ ಶಿಕ್ಷಣಾಧಿಕಾರಿ ಮತ್ತಿಗೌಡರವರು ಘೋಷಣೆ ಮಾಡಿದರು. ಸಹಾಯಕ ಚುನಾವಣಾಧಿಕಾರಿಯಾಗಿ ಪಿಡಿಒ ರಘು, ಕಾರ್ಯದರ್ಶಿ ಮೋಹನ್ ಹಾಗೂ ಸಿಬ್ಬಂದಿಗಳು ಕರ್ತವ್ಯ ನಿರ್ವಹಿಸಿದರು. ಈ ಸಂದರ್ಭದಲ್ಲಿ ಮಾಜಿ ಜಿಲ್ಲಾ ಪಂಚಾಯಿತಿ ಅಧ್ಯಕ್ಷರಾದ ಎಚ್. ಬಸಪ್ಪ, ಟಿಎಪಿಸಿಎಂಎಸ್ ಮಾಜಿ ಅಧ್ಯಕ್ಷರಾದ ಮುನಿಹುಚ್ಚೇಗೌಡ, ಗ್ರಾಮ ಪಂಚಾಯಿತಿ ಮಾಜಿ ಅಧ್ಯಕ್ಷ ರಮೇಶ್ ಹಾಗೂ ಪಂಚಾಯಿತಿ ಸದಸ್ಯರುಗಳು ಅಧ್ಯಕ್ಷರಾಗಿ ಆಯ್ಕೆಯಾದ ತಿಬ್ಬೇಗೌಡರವರಿಗೆ ಹೂಗುಚ್ಛ ನೀಡಿ ಅಭಿನಂದಿಸಿದರು. ಎರಡನೇ ಅವಧಿಯ ಕೊನೆಯ ಅವಧಿಗೆ ಅಧ್ಯಕ್ಷರಾಗಿರ್ತಕ್ಕಂಥ ತಿಬ್ಬೇಗೌಡರಿಗೆ ಎಲ್ಲ ಸದಸ್ಯರು, ಗ್ರಾಮಸ್ಥರು ಮತ್ತು ಮುಖಂಡರುಗಳ ಪರವಾಗೆಲ್ಲ ನಾನು ಶುಭಾಶಯ ಕೋರ್ತೀನಿ. ಹಾಗೆ ಅವರು ಮಿಲಿಟರಿ ಎಕ್ಸ್ಮ್ಯಾನ್, ಅವರಿಂದ ತುಂಬ ನಿರೀಕ್ಷೆ ಇದೆ. ಎಲ್ಲ ಕೆಲಸ ಕಾರ್ಯಗಳಿಗೆ ನಾವೆಲ್ಲರೂ ಒಗ್ಗಟ್ಟಿಗೆ ಸಪೋರ್ಟ್ ಮಾಡ್ತೀವಿ. ಅವ್ರ ಅಭಿವೃದ್ಧಿ ಕೆಲಸಗಳಿಗೆಲ್ಲ ಎಲ್ಲ ಸದಸ್ಯರು ಒಗ್ಗಟ್ಟಿಗೆ ಸಪೋರ್ಟ್ ಮಾಡ್ತೀವಿ. ಅಭಿವೃದ್ಧಿ ಕೆಲಸ ಮಾಡ್ಕೊಂಡು ಹೋಗಲಿ ಅಂತ ಹಾರೈಸ್ತೀವಿ. ಅವ್ರನ್ನ ಮಾಜಿ ಸಂಸದರು ಡಿ.ಕೆ. ಸುರೇಶ್ ಅವರು, ಸಾಹೇಬರು ಮತ್ತು ಮುಖಂಡರುಗಳೆಲ್ಲ ನಮ್ಮ ತಿಬ್ಬೇಗೌಡರನ್ನ ಆಯ್ಕೆ ಮಾಡಿದ್ದಾರೆ. ಅವರು ಯಾವುದೇ ಧಕ್ಕೆ ತೆರೆದಂಥ ಕೆಲಸ ಮಾಡದೆ ಪಂಚಾಯತಿ ಅಭಿವೃದ್ಧಿ ಮಾಡ್ತಾರೆ ಅಂತ ಮಾತು ಹೇಳಿ ಅಭಿನಂದಿಸಲಾಗಿದೆ. ಅವ್ರನ್ನ ಮಾಜಿ ಸಂಸದರು ಡಿ.ಕೆ. ಸುರೇಶ್ ಅವರು, ಸಾಹೇಬರು ಮತ್ತು ಮುಖಂಡರುಗಳೆಲ್ಲ ನಮ್ಮ ತಿಬ್ಬೇಗೌಡರನ್ನ ಆಯ್ಕೆ ಮಾಡಿದ್ದಾರೆ. ಅವರು ಯಾವುದೇ ಧಕ್ಕೆ ತೆರೆದಂಥ ಕೆಲಸ ಮಾಡದೆ ಪಂಚಾಯತಿ ಅಭಿವೃದ್ಧಿ ಮಾಡ್ತಾರೆ ಅಂತ ಮಾತು ಹೇಳಿ ಅಭಿನಂದಿಸಲಾಗಿದೆ. ನಾನು ಗ್ರಾಮ ಪಂಚಾಯತಿ ಅಧ್ಯಕ್ಷನಾಗಿ ಆಯ್ಕೆಯಾಗಿರೋದ್ರಿಂದ ಎಲ್ಲ ಗ್ರಾಮ ಪಂಚಾಯತ್ ಸದಸ್ಯಗಳು ಮತ್ತು ಗ್ರಾಮ ಪಂಚಾಯತಿ ಆಫೀಸಿನಲ್ಲಿ ಕೆಲಸ ಮಾಡ್ತಿರುವಂಥ ಎಲ್ಲ ಮೆಂಬರ್ಗಳಿಗೂ ನನ್ನ ಕೃತಜ್ಞತೆಯನ್ನು ಸಲ್ಲಿಸ್ತಾ, ಮುಂದೆ ನನ್ನ ಕೆಲಸ ಕಾರ್ಯಗಳಿಗೆ ಎಲ್ಲರೂ ಒಗ್ಗಟ್ಟಾಗಿ ನಿಂತು ನನ್ನ ಜೊತೆ ಕೆಲಸ ಮಾಡಬೇಕು. ಹಾಗೆ ನಾನು ಮುಂದಿನ ಇದಕ್ಕೆ ಯಾವ ಕೆಲಸ ಸರ್ಕಾರದಿಂದ ಅನುಮತಿ ಕೊಡ್ತಾರೆ ಅಂಥ ಕೆಲಸಗಳನ್ನ ಮಾಡ್ಕೊಂಡು ಹೋಗಿ ಮುಂದಕ್ಕೆ ಒಂದು ಹೆಸರು ತರಬೇಕು ಪಂಚಾಯತಿಗೆ ಅನ್ನೋದು ನನ್ನ ಆಸೆ ಇದೆ. ಆದರೆ ನಾನು ಇಲ್ಲಿ ಬಂದು ನಿಂತ್ಕೊಂಡು ನಾನು ಇಷ್ಟೊಂದು ಮಾತಾಡಬೇಕು ಅಂದರೆ ನನ್ನ ಕಾರಣ, ನಾನು ಆರ್ಮಿ ಬಿಟ್ಟು ಬಂದ ಮೇಲೆ ನನಗೆ ಇಷ್ಟೊಂದೆಲ್ಲ ಇದಿರಲಿಲ್ಲ. ಇದಕ್ಕೆಲ್ಲ ಕಾರಣ ನನ್ನ ತಮ್ಮ ಲಿಂಗೇಗೌಡ, ಅವನಿಗೆ ನನ್ನ ಕೃತಜ್ಞತೆ ಸ್ಪೆಷಲಾಗಿ ಹೇಳ್ತೇನೆ. ಈ ದಿವಸ ಹೊಸದುರ್ಗ ಗ್ರಾಮ ಪಂಚಾಯತಿಗೆ ಕೊನೆಯ ಅವಧಿಗೆ ನಮ್ಮ ನಾಯಕರಾದಂಥ ಡಿ.ಕೆ. ಶಿವಕುಮಾರ್, ಡಿ.ಕೆ. ಸುರೇಶ್ ಅವರ ಮಾರ್ಗದರ್ಶನದಂತೆ ನಮ್ಮ ಜಿಲ್ಲೆಗೆ ಇರ್ಬೋದು, ನಮ್ಮ ತಾಲೂಕು ಜಿಲ್ಲೆ ಬಗ್ಗೆ ನಮ್ಗೆ ಗೊತ್ತಿಲ್ಲ. ನಮ್ಮ ತಾಲೂಕಿಗೆ ಮೊದಲನೇ ಸಾರಿಗೆ ಒಬ್ಬರು ಮಿಲಿಟರಿ ಸರ್ವಿಸ್ ಮ್ಯಾನನ್ನು ಗ್ರಾಮ ಪಂಚಾಯತಿ ಅಧ್ಯಕ್ಷರಾಗಿ ಮಾಡ್ತಾಯಿದ್ದೀವಿ. ಇದಕ್ಕೆ ನಮ್ಮೆಲ್ಲರಿಗೂ ಕೂಡ ಭಾಳ ಹೆಮ್ಮೆ ಆಗ್ತಾಯಿದೆ. ಈ ಹೆಮ್ಮೆ ಆದಂಥ ಸಂತೋಷದಲ್ಲಿ ಮುಂದೆ ಇರ್ತಕ್ಕಂಥ ಅವಧಿ ಭಾಳ ಕಡಿಮೆ ದಿನ ಇದೆ. ಆದರೆ ಕಡಿಮೆ ದಿನದಲ್ಲಿ ಕೂಡ ನಮ್ಮ ತಿಬ್ಬೇಗೌಡರು ನಮ್ಮ ಪಂಚಾಯತಿನ ಮಾದರಿ ಪಂಚಾಯತಿಗೆ ಮಾಡ್ತಾರೆ ಅಂತೇಳಿ ನಮ್ಮ ನಾಯಕರಾದಂಥ ಡಿ.ಕೆ. ಶಿವಕುಮಾರ್, ಡಿ.ಕೆ. ಸುರೇಶ್ ಅವರ ನೇತೃತ್ವದಲ್ಲಿ ಮಾಡಿದ್ದೀವಿ. ಇವರು ಕೂಡ ಮಾಡ್ತಾರೆ ಅಂತೇಳಿ ನಮ್ಮೆಲ್ಲ ನಾಯಕರುಗಳು, ನಮ್ಮೆಲ್ಲ ಮುಖಂಡರುಗಳು ಒಪ್ಪಂದದಿಂದ ಅವಿರೋಧವಾಗಿ ಆಯ್ಕೆ ಮಾಡಿದ್ದಾರೆ. 19 ಜನ ಮೆಂಬರಲ್ಲಿ ಒಬ್ಬರನ್ನ ಆಯ್ಕೆ ಮಾಡಿದ್ದಕ್ಕೆ ಎಲ್ಲ ಮೆಂಬರ್ಗಳಿಗೂ, ನಮ್ಮ ಗ್ರಾಮ ಪಂಚಾಯತಿ ಇರ್ತಕ್ಕಂಥ ಎಲ್ಲ ಸದಸ್ಯರಿಗೂ ಅವಿರೋಧ ಆಯ್ಕೆ ಮಾಡಿದಂಥ ಕೃತಜ್ಞತೆ ಸಲ್ಲಿಸ್ತಾ, ಮುಂದೆ ನಮ್ಮ ತಿಬ್ಬೇಗೌಡರು ಮಾದರಿ ತಾಲೂಕು ಪಂಚಾಯತಿ ಮಾಡಲಿ ಅಂತೇಳಿ ಅವರಿಗೆ ನಾವೆಲ್ಲ ನಿಮ್ಮ ಹಿಂದೆ ಇರ್ತೀವಿ, ಆಶಿಸ್ತೀವಿ, ಜೊತೆಗೆ ನಾವು ಇರ್ತೀವಿ ಅಂತೇಳಿ ಎಲ್ಲರೂ ಆಶಿಸಿ ಈ ದಿವಸ ಇವ್ರನ್ನ ಗ್ರಾಮ ಪಂಚಾಯತ್ ಅಧ್ಯಕ್ಷರಾಗಿ ಮಾಡಿದ್ವಿ. ಇದಕ್ಕೆ ಮುಂದೆ ಇದರಿಗೆ ನಡ್ಕೊಂಡು ಹೋಗಲಿ ಅಂತೇಳಿ ನಮ್ಮೆಲ್ಲ ಪಂಚಾಯತಿ ತಾಲೂಕು ಸಂಬಂಧಪಟ್ಟ ಅಧಿಕಾರಿಗಳು, ತಾಲೂಕಿನ ಮುಖಂಡಗಳ ಪರವಾಗಿ ಕೃತಜ್ಞತೆ ಸಲ್ಲಿಸ್ತಾರೆ. ನಮ್ಮ ಗ್ರಾಮ ಪಂಚಾಯತಿಗೆ ಇಂದು ನೂತನವಾಗಿ ಹೊಸದುರ್ಗ 1ನೇ ವಾರ್ಡಿನ ತಿಬ್ಬೇಗೌಡರು ಆಯ್ಕೆಯಾಗಿದ್ದಾರೆ. ಅವರಿಗೆ ನಮ್ಮ ಗ್ರಾಮ ಪಂಚಾಯತಿ ಪರವಾಗಿ ನಾವು ಸ್ವಾಗತವನ್ನು ಕೊಡ್ತಾ ಇದ್ದೀವಿ. ಈ ಹಿಂದೆ ಮಧುಸೂದನ್ ಅವರು ಗ್ರಾಮ ಪಂಚಾಯತಿ ಅಧ್ಯಕ್ಷರಾಗಿ ಕಾರ್ಯನಿರ್ವಹಿಸ್ತಾ ಇದ್ದರು. ಅವರ ತೆರವಾದ ಸ್ಥಾನಕ್ಕೆ ತಿಬ್ಬೇಗೌಡರು ಆಯ್ಕೆಯಾಗಿರ್ತಾರೆ. ನೂತನವಾಗಿ ಆಯ್ಕೆಯಾಗಿರ್ತಕ್ಕಂಥ ನಮ್ಮ ತಿಬ್ಬೇಗೌಡರು ಗ್ರಾಮ ಪಂಚಾಯತಿ ಅಧ್ಯಕ್ಷರಾಗಿ ಉತ್ತಮವಾದಂಥ ಕಾರ್ಯಗಳನ್ನು ಮಾಡ್ತಾರೆ ಅನ್ನುವಂಥ ಒಂದು ನಿರೀಕ್ಷೆಯಲ್ಲಿ ಗ್ರಾಮ ಪಂಚಾಯತಿಯಾದಂಥ ಸಿಬ್ಬಂದಿಗಳು ಮತ್ತು ನಾವು ಒಂದು ನಿರೀಕ್ಷೆ ಇಟ್ಕೊಂಡಿದ್ದೀವಿ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ಧನ್ಯವಾದಗಳು. ಕಾರ್ಯಗಳಾಗಿ BO ಅವರು, ಕ್ಷೇತ್ರ ಶಿಕ್ಷಣಾಧಿಕಾರಿ BO ಅವರು ಮತ್ತಿಗೌಡರು ಅಂತ ಬಂದಿದ್ದರು. ಅವರು ಚುನಾವಣೆ ಕೆಲಸ ನಡೆಸಿದ್ರು. ಸಹಾಯಕ ಚುನಾವಣಾಧಿಕಾರಿಯಾಗಿ ನಾನು ಒಂದೇ ನಾಮಪತ್ರ ಒಬ್ಬರೇ ಸಲ್ಲಿಸಿರೋದ್ರಿಂದ ಅವಿರೋಧವಾಗಿ ಅವ್ರನ್ನ ಆಯ್ಕೆ ಮಾಡಿ ಘೋಷಣೆ ಮಾಡಿದ್ದಾರೆ.